ಹೆಲೋ ಗೈಸ್, ಸಮ್ಮರ್ ಬಿಸಿಲಿನಲ್ಲಿ ಹೊಸ ಮಗುವಿನ ಕೇರ್ ಮಾಡೋದು ಕಷ್ಟ ಅನ್ನಿಸ್ತಿದೆಯಾ? ಒಂದು ಸಣ್ಣ ತಪ್ಪಿನಿಂದಲೇ ಮಗುವಿನ ಫೀವರ್, ಡಿಹೈಡ್ರೇಷನ್, ಸ್ಕಿನ್ ಪ್ರಾಬ್ಲಮ್ ಕೂಡ ಬರಬಹುದು. ಆದರೆ ನಿಮಗೆ ಗೊತ್ತಾ, ಬಹಳಷ್ಟು ತಾಯಂದಿರು ಈ ಸಿಂಪಲ್ ಮಿಸ್ಟೇಕ್ನ ಮಾಡ್ತಾರೆ. ಇವತ್ತು ನಾನು ಹೇಳೋದು ಮನೆಯಲ್ಲೇ ಈಸಿಯಾಗಿ ಫಾಲೋ ಮಾಡಬಹುದಾದಂಥ ಸೇಫ್ ಟಿಪ್ಸ್ಗಳನ್ನು ಹೇಳ್ತೀನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ನೋಡಿದರೆ ನಿಮ್ಮ ಮಗುವನ್ನು ಸಮ್ಮರ್ನಲ್ಲಿ ಸೇಫಾಗಿ ನೋಡ್ಕೊಳ್ಬಹುದು. ಫಸ್ಟ್ ಪಾಯಿಂಟ್ ಬಂದು, ಸಮ್ಮರ್ನಲ್ಲಿ ಮಗುವಿಗೆ ಆಗೋ ಸಮಸ್ಯೆಗಳು ಯಾವ್ಯಾವು ಅಂತ ನೋಡೋಣ. ಸಮ್ಮರ್ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಹಲವು ಸಮಸ್ಯೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಹೀಟ್ ರ್ಯಾಷಸ್ ಆಗಿರ್ಬೋದು, ಡಿಹೈಡ್ರೇಷನ್ ಆಗಿರ್ಬೋದು, ಫೀವರ್, ಸ್ಕಿನ್ ಇರಿಟೇಷನ್ ಆಗಿರ್ಬೋದು, ಹೆಚ್ಚು ಅಳೋದಾಗಿರ್ಬೋದು. ಮಗು ಸ್ಕಿನ್ ತುಂಬ ಸಾಫ್ಟ್ ಇರುತ್ತೆ, ಸ್ವಲ್ಪ ಹೀಟ್ ಜಾಸ್ತಿ ಆದರೂ ತಕ್ಷಣ ರಿಯಾಕ್ಷನ್ ಕೊಡುತ್ತೆ. ಅದಕ್ಕೆ ಸಮ್ಮರ್ನಲ್ಲಿ ಎಕ್ಸ್ಟ್ರಾ ಕೇರ್ ತುಂಬ ಮುಖ್ಯ. ನೆಕ್ಸ್ಟ್ ಪಾಯಿಂಟ್ ಬಂದು, ಟೆಂಪ್ರೇಚರ್ ಕಂಟ್ರೋಲ್ ಹೇಗೆ ಮಾಡಬೇಕು. ಮಗು ಇದ್ದ ರೂಮ್ ಕೂಲಾಗಿ ಇರಬೇಕು. ಫ್ಯಾನ್ ಆರ್ ನ್ಯಾಚುರಲ್ ಏರ್ ಸರ್ಕ್ಯುಲೇಷನ್ ಇರಲಿ. AC ಬಳಸಿದರೆ ಸ್ಲೋ ಟೆಂಪ್ರೇಚರ್ನಲ್ಲಿ ಯೂಸ್ ಮಾಡಿ. ಡೈರೆಕ್ಟ್ ಕೋಲ್ಡ್ ಏರ್ ಮಗುವಿನ ಮೇಲೆ ಬೀಳಬಾರ್ದು. ಮಗುವಿಗೆ ಲೈಟ್ ಕಾಟನ್ ಡ್ರೆಸ್ ಹಾಕಿ ಓವರ್ ಆಗಿ ಕವರಿಂಗ್ ಮಾಡಬೇಡಿ. ಸಿಂಪಲ್ ರೂಲ್ ಏನಂದರೆ, ಮಗುವಿಗೆ ಕಂಫರ್ಟೇಬಲ್ ಆಗಿದ್ದರೆ ಸಾಕು. ಮೂರನೇ ಪಾಯಿಂಟ್ ಬಂದು ಹೈಡ್ರೇಷನ್. ಸಮ್ಮರ್ನಲ್ಲಿ ಹೈಡ್ರೇಷನ್ ತುಂಬ ಮುಖ್ಯ. 0 to 6 ಮಂತ್ ಮಗುವಿಗೆ ಓನ್ಲಿ ಮದರ್ಸ್ ಮಿಲ್ಕ್ ಸಾಕು. 6 ಮಂತ್ ನಂತರ ಇರುವಂಥ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ನೀರು ಕೊಡಬಹುದು. ಲಿಕ್ವಿಡ್ ಫುಡ್ ಕೂಡ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಗಂಜಿ ಆಗಿರ್ಬೋದು, ದಾಲ್ ವಾಟರ್ ಆಗಿರ್ಬೋದು. ಬ್ರೆಸ್ಟ್ ಮಿಲ್ಕ್ ಇಟ್ ಸೆಲ್ಫ್ ಬೇಬಿಗೆ ಬೆಸ್ಟ್ ಹೈಡ್ರೇಷನ್ ಆಗಿರುತ್ತೆ. ಇದು ಬೇಬಿಗೆ ಇಮ್ಯುನಿಟಿ ಕೂಡ ಕೊಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಡ್ರೆಸ್ ಆ್ಯಂಡ್ ಹೈಜೀನ್. ಮಗುವಿನ ಡ್ರೆಸ್ ತುಂಬ ಇಂಪಾರ್ಟೆಂಟ್. ಕಾಟನ್ ಡ್ರೆಸ್ ಮಾತ್ರ ಯೂಸ್ ಮಾಡಿ. ಲೂಸ್ ಫಿಟ್ಟಿಂಗ್ ಕ್ಲಾತ್ಸ್ನ ಹಾಕಿ. ಟೈಟ್ ಡ್ರೆಸ್ ಅವಾಯ್ಡ್ ಮಾಡಿ. ಡೈಪರ್ ಯೂಸ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ. 2 to 3 ಗಂಟೆಗೆ ಒಂದ್ಸ ನೀವು ರಿಮೂವ್ ಮಾಡಬೇಕು. ಸ್ಕಿನ್ ಡ್ರೈ ಆಗಿರೋದು ಚೆಕ್ ಮಾಡಿ. ಇದರಿಂದ ಡೈಪರ್ ರ್ಯಾಷಸ್ ಕೂಡ ಅವಾಯ್ಡ್ ಮಾಡಬಹುದು. ಇನ್ನು ಸಮ್ಮರ್ನಲ್ಲಿ ಸ್ನಾನ ಯಾವ ಥರ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಸಮ್ಮರ್ನಲ್ಲಿ ಬೇಬಿಗೆ ಬಾತ್ ತುಂಬ ಇಂಪಾರ್ಟೆಂಟ್. ದಿನಕ್ಕೆ 1 to 2 ಬಾರಿ ಸ್ನಾನ ಮಾಡಿಸಬಹುದು. ಲೂಕ್ ವಾರ್ಮ್ ವಾಟರ್ನ ಯೂಸ್ ಮಾಡಿ. ಕೋಲ್ಡ್ ವಾಟರ್ ಯೂಸ್ ಮಾಡಬೇಡಿ. ಸಡನ್ ಟೆಂಪ್ರೇಚರ್ ಚೇಂಜ್ ಆದರೆ ಬೇಬಿಗೆ ಪ್ರಾಬ್ಲಮ್ ಆಗಬಹುದು. ಮೈಲ್ಡ್ ಬೇಬಿ ಸೋಪ್ ಯೂಸ್ ಮಾಡಿ. ಬಾತ್ ನಂತರ ಕ್ಲೀನ್ ಟವಲ್ನ ಯೂಸ್ ಮಾಡಿ. ಸ್ನಾನ ಆದಮೇಲೆ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದನ್ನು ಕೂಡ ಹೇಳದೆ ಇರ್ತೀನ. ಬೇಬಿ ಸ್ಕಿನ್ ಕೇರ್ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಹೀಟ್ ರ್ಯಾಷಸ್ ಬಂದರೆ ಲೈಟ್ ಪೌಡ್ರ್ ಯೂಸ್ ಮಾಡಿ. ಡಾಕ್ಟರ್ ರೆಕಮೆಂಡ್ ಮಾಡಿದ ಪೌಡರ್ ಕೂಡ ಬೆಸ್ಟ್. ಆಯಿಲ್ ಮಸಾಜ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಕೊಕೊನಟ್ ಆಯಿಲಿಂದ ಮಸಾಜ್ ಮಾಡಿದರೆ ಬೆಸ್ಟ್ ಅಂತ ಹೇಳ್ಬೋದು. ಮಸಾಜ್ ಮಾಡಿದರೆ ಬೇಬಿ ರಿಲ್ಯಾಕ್ಸ್ ಆಗುತ್ತೆ, ಸ್ಲೀಪ್ ಕೂಡ ಬೆಟರ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಫೀಡಿಂಗ್ ಆ್ಯಂಡ್ ಸ್ಲೀಪ್. ಸಮ್ಮರ್ನಲ್ಲಿ ಬೇಬಿ ಫೀಡಿಂಗ್ ಫ್ರೀಕ್ವೆನ್ಸಿ ಹೆಚ್ಚಿಸಬೇಕು. ಫ್ರೀಕ್ವೆಂಟ್ ಫೀಡಿಂಗ್ ಮಾಡಿ, ಲೈಟ್ ಫುಡ್ ಕೊಡಿ. ಸ್ಲೀಪ್ ಕೂಡ ತುಂಬ ಇಂಪಾರ್ಟೆಂಟ್. ಕೂಲ್ ಎನ್ವಿರಾನ್ಮೆಂಟ್ನಲ್ಲಿ ಮಗು ನಿದ್ರೆ ಮಾಡಲಿ, ನಾಯ್ಸ್ ಕಡಿಮೆ ಇರಲಿ. ಮಗು ಚೆನ್ನಾಗಿ ನಿದ್ರೆ ಮಾಡಿದರೆ ಗ್ರೋತ್ ಸೂಪರಾಗಿ ಆಗುತ್ತೆ. ಇಗ್ನೋರ್ ಮಾಡದೇ ಇರುವಂತಹ ಡೇಂಜರ್ ಸೈನ್ಸ್ಗಳು ಯಾವುವು? ಕೆಲವು ಸಿಂಪ್ಟಮ್ಸ್ ಇಗ್ನೋರ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಹೈ ಫೀವರ್ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಕ್ರೈಯಿಂಗ್, ಯೂರಿನ್ ಬರದೇ ಇರೋದು, ವಾಮಿಟಿಂಗ್, ಇವು ಇದ್ದರೆ ತಕ್ಷಣ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಡಿಲೇ ಮಾಡಿದರೆ ಸೀರಿಯಸ್ ಆಗ್ಬೋದು, ಕೇರ್ಫುಲ್ ಆಗಿರಿ. ಇನ್ನು ಕೆಲವು ಸಿಂಪಲ್ ಟಿಪ್ಸ್ ಅಂದರೆ, ಆಫ್ಟರ್ನೂನ್ ಸನ್ ಅವಾಯ್ಡ್ ಮಾಡಿ, ಮಸ್ಕಿಟೋ ಪ್ರೊಟೆಕ್ಷನ್ ಯೂಸ್ ಮಾಡಿ, ಕ್ಲೀನ್ ಸರೌಂಡಿಂಗ್ಸ್ ಮೇಂಟೈನ್ ಮಾಡಿ. ಈ ಟಿಪ್ಸ್ ಫಾಲೋ ಮಾಡಿದರೆ ನಿಮ್ಮ ಬೇಬಿ ಸೇಫ್ ಆಗಿರುತ್ತೆ. ಬೇಬಿ ಕೇರ್ ಅಂದರೆ ಅದು ಕೆಲಸ ಅಲ್ಲ, ಅದು ಒಂದು ಪ್ರೀತಿ. ನಿಮ್ಮ ಮಗು ಸೇಫ್ ಆ್ಯಂಡ್ ಹ್ಯಾಪಿ ಇದ್ದರೆ ಅದಕ್ಕಿಂತ ದೊಡ್ಡ ಸಂತೋಷ ಇಲ್ಲ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಬೇರೆ ಅಮ್ಮ ಅಪ್ಪ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಇನ್ನೂ ಯೂಸ್ಫುಲ್ ಟಿಪ್ಸ್ ಕೊಡ್ತೀನಿ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.